ಈ ಶಿವಗಂಗಾ ಕ್ಷೇತ್ರವು ಇತಿಹಾಸ ಪ್ರಸಿದ್ಧ ಸ್ಥಳವಾಗಿದ್ದು ದಕ್ಷಿಣ ಕಾಶಿ ಎಂಬ ಹೆಸರು ಪಡೆದಿದೆ. ಬೆಟ್ಟದ ಆರಂಭದಲ್ಲಿ ಶಿವನ ಪುರಾತನ ದೇವಾಲಯವಿದೆ. ಇಲ್ಲಿ ನಡೆಯುವ ವಿಸ್ಮಯವೊಂದು ನಮ್ಮನ್ನು ಚಕಿತಗೊಳಿಸುತ್ತದೆ. ಇಲ್ಲಿರುವ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ಅದು ಬೆಣ್ಣೆಯಾಗಿ ಪರಿವರ್ತನೆಯಾಗುತ್ತದೆ. ಇದನ್ನು ನೋಡಲು ಅಪಾರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಭಕ್ತರ ಮುಂದೆಯೇ ಇಲ್ಲಿ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕ ಮಾಡಲಾಗುತ್ತದೆ. ತುಪ್ಪ ಬೆಣ್ಣೆಯಾಗಿ ಬದಲಾದಾಗ ಅದನ್ನು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ. ಎಂತಹ ಆಶ್ಚರ್ಯವಲ್ಲವೇ? ಈ ಬೆಟ್ಟದ ಮೇಲಿರುವ ಒಳಕಲ್ಲು ತೀರ್ಥದಲ್ಲಿ 365 ದಿನಗಳು ಸಹ ನೀರು ಕಂಡುಬರುತ್ತದೆ. ಇದಕ್ಕೆ ಭಕ್ತರು ಕೈಯಿಟ್ಟು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುತ್ತಾರೆ. ನೀರು ಕೈಗೆ ಸಿಕ್ಕರೆ ಅದೃಷ್ಟವೆಂದು, ಸಿಗದಿದ್ದರೆ ದುರದೃಷ್ಟವೆಂದು ಇಲ್ಲಿಗೆ ಬರುವ ಅನೇಕ ಭಕ್ತರು ನಂಬಿದ್ದಾರೆ. ಶಿವಗಂಗೆ ಇದು ದಕ್ಷಿಣದ ಕಾಶಿ ಕ್ಷೇತ್ರ. ಶಿವಗಂಗೆ ಬೆಟ್ಟವು ಪ್ರಕೃತಿ ಸೊಬಗಿನ ಸುಂದರ ತಾಣವಾಗಿದೆ. ಈ ಬೆಟ್ಟ ಇತಿಹಾಸ ಪ್ರಸಿದ್ಧವಾಗಿದ್ದು ಬೆಂಗಳೂರು ಮತ್ತು ತುಮಕೂರುಗಳ ಹತ್ತಿರದಲ್ಲಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತಿದೆ. ಆಸ್ತಿಕರಿಗೆ ಮತ್ತು ಪ್ರಕೃತಿ ಆರಾಧಕರ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಸುಂದರ ತಾಣವಾಗಿದೆ. ನೋಡುಗರಿಗೆ ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರದಲ್ಲಿ ಕಂಡುಬರುವುದು ಈ ಬೆಟ್ಟದ ವಿಶೇಷ. ಉತ್ತರ ದಿಕ್ಕಿನಿಂದ ನೋಡಿದರೆ ಸರ್ಪದಂತೆ, ಪೂರ್ವದಿಂದ ನಂದಿಯಂತೆಯೂ, ದಕ್ಷಿಣದಿಂದ ಗಣೇಶನಂತೆ, ಪಶ್ಚಿಮದಿಂದ ಲಿಂಗದಂತೆ ಈ ಬೆಟ್ಟ ಗೋಚರಿಸುತ್ತದೆ. ಇತಿಹಾಸ ಪ್ರಸಿದ್ಧ ರಾಜ ವಿಷ್ಣುವರ್ಧನ್ನ ಪತ್ನಿ ನಾಟ್ಯರಾಣಿ ಶಾಂತಲೆ ಕೆಳಗೆ ಬಿದ್ದು ಸಾವನ್ನಪ್ಪಿದ ಸ್ಥಳವೂ ಇದಾಗಿದೆ. ಇನ್ನು ಬೆಟ್ಟದ ತುದಿಯಲ್ಲಿರುವ ನಂದಿಯನ್ನು ಪ್ರದಕ್ಷಿಣೆ ಹಾಕಲು ಪ್ರವಾಸಿಗರು ಪ್ರಯಾಸ ಪಡಲೇಬೇಕು. ಕಡಿದಾದ ಬೆಟ್ಟ ಹತ್ತಲು ಬೆಳಗಿನ ಜಾವ ತುಂಬಾ ಒಳ್ಳೆಯದು. ಈ ಬೆಟ್ಟವು ಸಾಹಸಿಗಳಿಗೆ ಸವಾಲೊಡ್ಡುವ ರೀತಿಯಲ್ಲಿದೆ. ಈ ಶಿವಗಂಗಾ ಕ್ಷೇತ್ರವು ಇತಿಹಾಸ ಪ್ರಸಿದ್ಧ ಸ್ಥಳವಾಗಿದ್ದು ದಕ್ಷಿಣ ಕಾಶಿ ಎಂಬ ಹೆಸರು ಪಡೆದಿದೆ. ಬೆಟ್ಟದ ಮೇಲಿನ 2 ಗುಹೆಗಳಲ್ಲಿ ಗವಿ ಗಂಗಾಧರೀಶ್ವರ ಮತ್ತು ಹೊನ್ನಾದೇವಿಯ ದೇವಾಲಯಗಳನ್ನು ಕಾಣಬಹುದು. ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನ ಇಲ್ಲಿ ಗಂಗಾಧರೀಶ್ವರನ ಮತ್ತು ಹೊನ್ನಾದೇವಿಯ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಅಂದು ಬೆಟ್ಟದ ಮೇಲೆ ಚಿಮ್ಮುವ ಗಂಗಾಜಲವನ್ನು ವಾದ್ಯಗೋಷ್ಠಿಗಳ ಸಹಿತ ತಂದು ಈ ಪವಿತ್ರ ನೀರಿನಿಂದ ಈ ದೇವರುಗಳಿಗೆ ಧಾರೆ ಎರೆಯಲಾಗುವ ಸಂಪ್ರದಾಯ ಇಲ್ಲಿ ಆಚರಣೆಯಲ್ಲಿದೆ. ಆ ದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಈ ದೇವರುಗಳ ಮದುವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇಲ್ಲಿ ಶಿವಪಾರ್ವತಿಯರ ದೇವಾಲಯ, ಶಂಕರಾಚಾರ್ಯರ ಶಾಖಾಮಠ, ಶಾರದಾಂಬೆ ದೇಗುಲ, ತೋಪಿನ ಗಣೇಶ, ಪಾತಾಳಗಂಗೆ ಮುಂತಾದ ಸ್ಥಳಗಳನ್ನು ವೀಕ್ಷಿಸಬಹುದು. ಇಲ್ಲಿನ ಪಾತಾಳಗಂಗೆ ಸದಾ ನೀರಿನಿಂದ ತುಂಬಿರುತ್ತದೆ. ಈ ಸ್ಥಳದ ವಿಚಿತ್ರ ಸಂಗತಿ ಎಂದರೆ ಬೇಸಿಗೆಯಲ್ಲಿ ಇಲ್ಲಿನ ನೀರು ಮೇಲೆ ಬಂದಿರುತ್ತದಂತೆ, ಮಳೆಗಾಲದಲ್ಲಿ ಈ ನೀರು ಕೆಳಕ್ಕೆ ಹೋಗಿರುತ್ತದಂತೆ. ಕುಮುದ್ವತಿ ನದಿಯ ಉಗಮ ಸ್ಥಳವಾದ ಶಿವಗಂಗೆಯು ಇತಿಹಾಸ ಹಿನ್ನೆಲೆಯುಳ್ಳ ಪ್ರವಾಸಿ ಸ್ಥಳವಾಗಿದೆ. ಇಲ್ಲಿನ ಕೋಟೆಯನ್ನು 16ನೇ ಶತಮಾನದಲ್ಲಿ ರಾಜ ಶಿವಪ್ಪ ನಾಯಕನು ಆಳುತ್ತಿದ್ದನು. ಆನಂತರ ಮಾಗಡಿ ಕೆಂಪೇಗೌಡರು ಈ ಕೋಟೆಯನ್ನು ಅಭಿವೃದ್ಧಿಪಡಿಸಿದರೆಂಬ ಇತಿಹಾಸವಿದೆ. ಇಲ್ಲಿರುವ ಶಾಂತಲಾ ಡ್ರಾಪ್ ಸ್ಥಳವು ಒಂದು ದುರಂತ ಕಥೆಯನ್ನು ಹೊಂದಿದೆ. ಹೊಯ್ಸಳರ ಪ್ರಸಿದ್ಧ ರಾಜ ವಿಷ್ಣುವರ್ಧನನ ಪತ್ನಿ ನಾಟ್ಯರಾಣಿ ಶಾಂತಲೆಯು ಗಂಡು ಮಗುವಿಗೆ ಜನ್ಮ ನೀಡಿಲ್ಲವೆಂಬ ಕೊರಗಿನಿಂದ ಈ ಬೆಟ್ಟಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂಬ ಇತಿಹಾಸವಿದೆ. ಹಾಗಾಗಿ ಈ ಸ್ಥಳವನ್ನು ಶಾಂತಲಾ ಡ್ರಾಪ್ ಎಂದು ಕರೆಯಲಾಗುತ್ತದೆ. ಶಿವಗಂಗೆ ಬೆಟ್ಟವು ಕಪ್ಪು ಗ್ರಾನೈಟ್ನಿಂದ ಕೂಡಿದ್ದು ಸಮುದ್ರ ಮಟ್ಟದಿಂದ 1380 ಮೀಟರ್ ಎತ್ತರದಲ್ಲಿದೆ. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಸಿಗುವ ಡಾಬಸ್ಪೇಟೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಶಿವಗಂಗೆ ಬೆಂಗಳೂರಿನಿಂದ 54 ಕಿಲೋಮೀಟರ್ ಮತ್ತು ತುಮಕೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ.